ಸೊ ಡೆಫಿನೆಟ್ ಆಗಿ ನಾವೆಲ್ಲರೂ ಕೂಡ ತಾಳ್ಮೆಯಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇರ್ತೀವಿ. ನಾವೇನು ದೃಷ್ಟಿ ಇಟ್ಕೊಂಡಿದ್ವಿ, ಮೋದಿ ಸಾಹೇಬ್ರವರು, ಅಮಿತ್ ಶಾ ಸಾಹೇಬ್ರವರು, ನಡ್ಡಾಜಿ ಅವರು ಎಲ್ಲರೂ ಕೂಡ ದೃಷ್ಟಿ ಏನು, ಒಂದು ದಿವಸ ತಮಿಳುನಾಡಿನಲ್ಲಿ BJP ಪವರ್ಗೆ ಬರಬೇಕು, ಅದು ಬಂದೇ ಬರುತ್ತೆ. ರಾಜೀನಾಮೆ ಏನು ನಮ್ಮ ಪಕ್ಷದಲ್ಲಿ ರಾಜೀನಾಮಾ ಕಾನ್ಸೆಪ್ಟ್ ಏನಿಲ್ಲ ಸರ್. ಇದರಲ್ಲಿ ನೆಕ್ಸ್ಟ್ ಸ್ಟೇಟ್ ಪ್ರೆಸಿಡೆಂಟ್ ಎಲೆಕ್ಷನ್ ಆಗುವಾಗ ಆ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ನಾನು ಇಲ್ಲ ಅಷ್ಟೇ. ಪ್ರೆಸಿಡೆಂಟ್ ಎಲೆಕ್ಷನ್ ಆಗಬಹುದು, ನೆಕ್ಸ್ಟ್ ಪ್ರೆಸಿಡೆಂಟ್ ಎಲೆಕ್ಷನ್ ಎನಿ ಟೈಮ್ ಆಗಬಹುದು, ಎನಿ ಟೈಮ್ ಆಗಬಹುದು ಸರ್, ನಮಗೆ ಗೊತ್ತಿಲ್ಲ. ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಎಲೆಕ್ಷನ್ ಇನ್ನೂ ಅನೌನ್ಸ್ ಆಗಿಲ್ಲ ಡೇಟು. ಸೊ ಎನಿ ಟೈಮ್ ಆಗಬಹುದು. ತಮಿಳುನಾಡು ಅದರಲ್ಲಿ ಇದೆ. ಸೊ ಈ ಎಲೆಕ್ಷನ್ ಏನಿದೆ ನಾವು ಏಕೆಂದರೆ ಭಾಳ ವಿಸ್ತಾರವಾಗಿ ತಮಗೆ ಹೇಳಿದ್ದೀನಿ. ಸೊ ನ್ಯಾಷನಲ್ ಪಾರ್ಟಿ ನಿರ್ಧಾರ ತಗೊಂಡಿದ್ದಾರೆ, ಅಲಯನ್ಸ್ ಬೇಕು, ಯಾರ ಜೊತೆಗೆ ಬೇಕು ಎಲ್ಲ ಕೂಡ. ಅದರಲ್ಲಿ ನಾನು ಕೂಡ ಒಂದು ಕಾರ್ಯಕರ್ತರಾಗಿ ಒಬೇ ಮಾಡಿ ನನ್ನ ಕೆಲಸ ಮಾಡಬೇಕು. ಬಿಕಾಸ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್ ಫಾರ್ ಅಸ್. ನಾನು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು ಸರ್. ಇವತ್ತು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವುದು DMK ಪವರ್ಲಿருந்து ಅಡ್ಡಪಡಿಸಬೇಕು, ವೆರಿ ಕ್ಲಿಯರ್. ಇನ್ನೊಂದು ತಮಗೆ ಹೇಳಿದ್ದೀನಿ, ಒಂದು ದಿವಸ BJP ತಮಿಳುನಾಡು ಸರ್ಕಾರಕ್ಕೆ ಬಂದೇ ಬರುತ್ತದೆ. ನಾವು ಎಲ್ಲರೂ ಕೂಡ ಬೇರೆ ಬೇರೆ ರೋಲ್ ಇರ್ತದೆ. ನನಗೆ ಇವಾಗ ಒಂದು ರೋಲ್ ಇರ್ತದೆ, ಇನ್ನು 5 ವರ್ಷ ಆದ ಮೇಲೆ ಇನ್ನೊಂದು ರೋಲ್ ಇರ್ತದೆ. ಕೆಲಸ ಮಾಡ್ತಾ ಇರೋಣ ಸರ್. ಎಲೆಕ್ಷನ್ ಇನ್ನು ಚೇಂಜಸ್ ಏನೂ ಆಗಿಲ್ಲ ಅಣ್ಣ, ಚೇಂಜಸ್ ಆಗ್ತದೆ. ಸ್ವತಂತ್ರವಾಗಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರ್ತೇನೆ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರಿ, ಅದರ ಅರ್ಥ ಈಗ ಅಲಯನ್ಸ್ ಅರ್ಥ ಅದು ಸಾಧ್ಯ ಇಲ್ಲ ಕೂಡ ಆಪರ್ಚುನಿಟಿ ಸಿಗ್ಬಹುದು ಸರ್. ನಾವು ಯಾವಾಗಲೂ ಕೂಡ ಮಹಾರಾಷ್ಟ್ರ, ಬೀಹಾರ್ ಎಲ್ಲ ಕಡೆಯಲ್ಲಿ ಕೂಡ ನೋಡ್ತೀವಿ. ಯಾವುದೇ ಒಂದು ರಾಜ್ಯದಲ್ಲಿ BJP ಪ್ರಾಮಾಣಿಕ ಪ್ರಯತ್ನ ಮಾಡಿ, ಒರಿಸ್ಸಾ ತಾವು ನೋಡಿದ್ದೀರಾ 24 ವರ್ಷ 2001ರಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಸರ್ಕಾರಕ್ಕೆ ಬಂದಿದ್ವಿ. ತಮಿಳುನಾಡು ಇಸ್ ಅ ಲಾಂಗ್ ಟರ್ಮ್ ಗೇಮ್. ನಾವೆಲ್ಲರೂ ಕೂಡ ತಾಳ್ಮೆಯಲ್ಲಿ ಇದ್ದೀವಿ. ಅದು ಎಷ್ಟು ವರ್ಷ ಆಗಿದ್ರೂ ಕೂಡ ಕಾಯಲಿಕ್ಕೆ ರೆಡಿ ಇದ್ದೀವಿ. 20 ವರ್ಷ 30 ವರ್ಷ ಆಗಲಿ, ಬಟ್ ಪವರ್ಗೆ ಬಂದೇ ಬರ್ತೀವಿ ಸರ್. ಇನ್ ಬಿಟ್ವೀನ್ ಪಾರ್ಟಿಯವರು ಒಂದು ಪರ್ಸ್ಪೆಕ್ಟಿವ್ನಲ್ಲಿ ಒಂದು ಡೆಸಿಷನ್ ಮಾಡುವಾಗ ನಾವು ಕಾರ್ಯಕರ್ತರಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಕೊಡ್ತೀವಿ, ಒಬೇ ಮಾಡ್ತೀವಿ. ಸೊ ಪಾರ್ಟಿಯವರು ಕೆಲವರು ನ್ಯಾಷನಲ್ ಲೆವೆಲ್ ನೋಡ್ತಾರೆ. DMK ಎಷ್ಟು ಒಂದು ಗಲೀಜ್ ಸರ್ಕಾರ ಮಾಡ್ತಾ ಇದ್ದಾರೆ ತಾವು ನೋಡ್ತೀರಾ. ಸ್ಪೆಷಲಿ ಅಟ್ರಾಸಿಟಿ ಅಗೇನ್ಸ್ಟ್ ವುಮನ್ ಆ್ಯಂಡ್ ಚಿಲ್ಡ್ರನ್ ತಾವು ನೋಡ್ತೀರಾ. ಕರಪ್ಷನ್ 13 ಮಿನಿಸ್ಟರಲ್ಲಿ ಅವರ ಮೇಲೆ ಕರಪ್ಷನ್ ಅಲಿಗೇಷನ್ ಇಲ್ಲ ಸರ್. ಕೋರ್ಟ್ನಲ್ಲಿ ಕೇಸ್ ಇದೆ. ಒಂದು ಮಂತ್ರಿ ಜಸ್ಟ್ 1.5 ವರ್ಷ ಜೈಲು ಹೋಗಿಬಿಟ್ಟು ವಾಪಸ್ ಬಂದು ಪುನಃ ಮಂತ್ರಿಯಾಗಿದ್ದಾರೆ, ಸೆಂಥಿಲ್ ಬಾಲಾಜಿ. ಸೊ ನಮ್ಮ ಪಾರ್ಟಿ ಇವಾಗ ಏನು ಡಿಸೈಡ್ ಮಾಡಿದ್ದಾರೆ, DMK ನಾವು ಅಡ್ಡಪಡಿಸಬೇಕು, ಔಟ್ಸೈಡ್ ಹೋಗಬೇಕು. ಸೊ ಲಾಂಗ್ ಟರ್ಮ್ ದೃಷ್ಟಿಕೋನದಲ್ಲಿ ನಮಗೆ ಆಪರ್ಚುನಿಟಿ ಪುನಃ ಪಾರ್ಟಿಗೆ ಯಾವಾಗಲೂ ಇದ್ದೇ ಇರುತ್ತದೆ. ಪಾಲಿಟಿಕ್ಸ್ನಲ್ಲಿ ಪೇಷನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಪವರ್. ಇದು ಲಿಯೋ ಟಾಲ್. ಅದೇ ಥರ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಒಂದು ಜವಾಬ್ದಾರಿ ಕೊಟ್ಟಿದ್ದರು ಸರ್, ತಮಿಳುನಾಡಿನಲ್ಲಿ ಮಾಡಿಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಆ ಜವಾಬ್ದಾರಿ, ಇನ್ನೊಂದು ಜವಾಬ್ದಾರಿ ಏನು ಕೊಡುತ್ತಾರೆ ನಾವು ಕೂಡ ಒಂದು ಕಾರ್ಯಕರ್ತರಾಗಿ ಕೆಲಸ ಮಾಡುವುದು ಮಾತ್ರ ನಮ್ಮ ಕರ್ಮ, ಬೇರೆ ಏನು ಕೂಡ ನಮ್ಮ ಕರ್ಮ ಇಲ್ಲ. ನೆಕ್ಸ್ಟ್ ಏನೋ ರೋಲ್ ಕೊಡಲಿ ಕೆಲಸ ಮಾಡ್ತೀವಿ. ಏನಿಲ್ಲ, ತಮಿಳುನಾಡು ಎಲೆಕ್ಷನ್ ಬರ್ತಾ ಇದೆ. ಒಂದು ಕಡೆಯಲ್ಲಿ ನಾವು ನೋಡಿದ್ದೀರಾ, ನಮ್ಮ ಗೃಹ ಮಂತ್ರಿ ಅವರಿಗೂ ನಮ್ಮ ಅಪೋಸಿಷನ್ ಲೀಡರ್ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಮೀಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಗೃಹ ಮಂತ್ರಿ ಸಾಹೇಬ್ರವರು ಅಲಯನ್ಸ್ ಬಗ್ಗೆ ಟಾಕ್ಸ್ ಶುರು ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ನಿಮಗೂ ನನ್ನ ಸ್ಟ್ಯಾಂಡ್ ಗೊತ್ತು, ADMK ಜೊತೆಗೆ ನಾವು 2024 ಇದಕ್ಕೆ ಮುಂಚೆ ಎಲ್ಲ ಕೂಡ. ಸೊ ಎಲ್ಲ ಕಡೆಯಲ್ಲಿ ಕೂಡ ನಮ್ಮ ಪಾರ್ಟಿ ಏನು, DMK ನಾವು ಪವರ್ಲಿಂದ ತೆಗಿಸ್ಬೇಕು. ನಂಬರ್ 1 ಕಾರ್ಯಕ್ರಮ ಅದು. ಪವರ್ಲಿಂದ DMK ಹೋಗಬೇಕು. ಸೊ ಅದು ADMK ಇವತ್ತು ಭಾಳ ದೊಡ್ಡ ಪಾರ್ಟಿಯಾಗಿದ್ದಾರೆ, ಡ್ರೆವಿಡಿಯನ್ ಪಾರ್ಟಿ ಇದ್ದಾರೆ. ಸೊ ಅವರು ಕೂಡ ಬಂದು ನಮ್ಮ ಹೋಮ್ ಮಿನಿಸ್ಟರ್ ಅವ್ರಿಗೂ ಭೇಟಿ ಮಾಡಿ ಹೋಗಿದ್ದಾರೆ. ADMK ಜನರಲ್ ಸೆಕ್ರೆಟರಿ ಭೇಟಿ ಮಾಡಿ ಹೋಗಿದ್ದಾರೆ. ಅದರಲ್ಲಿ ಮೆಸೇಜ್ ವೆರಿ ಕ್ಲಿಯರ್, ADMK ವಾಂಟ್ಸ್ ಅನ್ ಅಲಯನ್ಸ್ ವಿತ್ BJP. ಗೃಹ ಮಂತ್ರಿ ಅವರು ಭಾಳ ಕ್ಲಿಯರ್ ಮೆಸೇಜ್ ಹೇಳಿದ್ದಾರೆ, BJP ವಾಂಟ್ಸ್ ಅನ್ ಅಲಯನ್ಸ್. ಅದರಲ್ಲಿ ನಮ್ಮ ಪಾರ್ಟಿ ನೋಡ್ತದೆ ಯಾರು ಎಲ್ಲಿ ಇರಬೇಕು, ಯಾವ ಪೊಸಿಷನ್ನಲ್ಲಿ ಯಾರು ಇರಬೇಕು. ಸೊ ಅಲಯನ್ಸ್ನಲ್ಲಿ ಯಾರು ಸರಿಯಾಗಿ ಬರ್ತಾರೆ. ಸೊ ಅದೆಲ್ಲ ಕೂಡ ನೋಡಿ ಒಂದು ತೀರ್ಮಾನ ತಗೊಳ್ತಾರೆ. ಏನು ತೀರ್ಮಾನ ತಗೊಂಡಿದ್ದಾರನ್ನ ಕೂಡ ನಾವೆಲ್ಲ ಕೂಡ ಕಾರ್ಯಕರ್ತರು ಸಿದ್ಧ ಇದ್ದೀವಿ. ಅದೇನಿದೆ ನಾವು ಸಕ್ಸಸ್ ಮಾಡ್ತೀವಿ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಎಲ್ಲವನ್ನ ಚೇಂಜಸ್ ಮಾಡ್ತಾರೆ ಅಂತ ವಿರೋಧಗಳು ಶುರುವಾಗಿದೆ, ಕೋರ್ಟಿಗೂ ಹೋಗಿದ್ದಾರೆ. ಏನು ಸರ್ ಫ್ಯೂಚರ್ ಏನಾದ್ರು ಸರ್ ಇದು ಕೋರ್ಟ್ ಸರ್ ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು. ವಫ್ ಆ್ಯಕ್ಟ್ ಏನಿದೆ ಇದು ಪ್ರೀ ಇಂಡಿಪೆಂಡೆನ್ಸ್ ಮುಂಚೆ 1911ನಲ್ಲಿ ಬ್ರಿಟಿಷ್ ತಗೊಂಡು ಬಂದಿದ್ದಾರೆ. ಮುಸಲ್ಮಾನ್ ಪ್ರಾಪರ್ಟಿ ರೆಗ್ಯುಲೇಷನ್ ಆ್ಯಕ್ಟ್ ಒಂದು ಕಾಯ್ದೆ ತಗೊಂಡು ಬಂದಿದ್ದಾರೆ. 1931 ತಾರೆ ಅವರು ತಿದ್ದುಪಡಿಸಿಕೊಂಡು ಮಾಡಿದ್ದಾರೆ. ವಫ್ ಆ್ಯಕ್ಟ್ 1955ದಲ್ಲಿ ಸ್ವತಂತ್ರ ಆದ ಮೇಲೆ ಫಸ್ಟ್ ಒಂದು ಕಾಯ್ದೆ ಮಾಡಿದ್ದೀವಿ, ವಫ್ ಆ್ಯಕ್ಟ್ 1955. ಆಮೇಲೆ ಸಿಕ್ಕಾಪಟ್ಟೆ ಅಮೆಂಡ್ಮೆಂಟ್ ಮಾಡಿಕೊಂಡೇ ಬಂದಿದ್ದೀವಿ. ದೊಡ್ಡ ಅಮೆಂಡ್ಮೆಂಟ್ 1995ದಲ್ಲಿ ಆಯಿತು, ಅದು ವಫ್ ಆ್ಯಕ್ಟ್ 1995 ಹೇಳ್ತೀವಿ. ಇವಾಗ 2013 ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ಅಮೆಂಡ್ಮೆಂಟ್ ಮಾಡಿದ್ದಾರೆ. 2025 ಇದು ಲಾರ್ಜೆಸ್ಟ್ ಅಮೆಂಡ್ಮೆಂಟ್ ವಫ್ನಲ್ಲಿ ನಾವು ಮಾಡಿದ್ದೀವಿ. ಸೊ ಎಲ್ಲ ಜನ ಕೂಡ ಅರ್ಥ ಮಾಡಿಕೊಳ್ಬೇಕು, ಒಂದು ಡೆಮೋಕ್ರಸಿದಲ್ಲಿ ಅಮೆಂಡ್ಮೆಂಟ್ಸ್ ಆಗುತ್ತದೆ. ಜನಕ್ಕೂ ಆ ಟೈಮ್ನಲ್ಲಿ ನಾವು ಯಾವಾಗಲೂ ಕೂಡ ಒಂದು ದೃಷ್ಟಿಕೋನದಲ್ಲಿ ನೋಡಬೇಕು.
ಇವತ್ತು ಲಾರ್ಜೆಸ್ಟ್ ಹೋಲ್ಡರ್ ಆಫ್ ಲ್ಯಾಂಡ್ ವಫ್ ಇಂಡಿಯಾದಲ್ಲಿ 39 ಲಕ್ಷ ಏಕರ್ ಅವ್ರ ಕೈನಲ್ಲಿದೆ. 39 ಲಕ್ಷ ಏಕರ್. ರೈಲ್ವೆ ಕೈನಲ್ಲಿ 52 ಲಕ್ಷ ಏಕರ್ ಇದೆ. ಬಟ್ ರೈಲ್ವೆ ಕೈನಲ್ಲಿ ಇರುವ ಟ್ರ್ಯಾಕ್ ಲ್ಯಾಂಡು ನಾವು ಅರ್ಥ ಮಾಡಿಕೊಳ್ಬೇಡ ಸರ್. 39 ಲಕ್ಷ ಏಕರ್ ಸೆಪರೇಟಾಗಿ ಇರುವ ಒಂದು ಬಾಡಿ ವಫ್ ಅವ್ರ ಕೈನಲ್ಲಿ ಅಷ್ಟಿದೆ. ಅದರಲ್ಲಿ ಕಳೆದ 10 ವರ್ಷದಲ್ಲಿ ಮಾತ್ರ 21 ಲಕ್ಷ ಏಕರ್ ಆ್ಯಡ್ ಮಾಡಿದ್ದಾರೆ. ಸೊ 2013 ತನಕ 18 ಲ್ಯಾಕ್ ಏಕರ್, ಲಾಸ್ಟ್ 10 ಇಯರ್ಸ್ 21 ಲ್ಯಾಕ್ ಏಕರ್, ಸೊ 39 ಲ್ಯಾಕ್ ಏಕರ್. ಅದು ರೆಗ್ಯುಲೇಟ್ ಮಾಡಬೇಕು. ಯಾರು ಬಂದು ಸುಮ್ಮನೆ ಇದು ನನ್ನ ಲ್ಯಾಂಡನ್ನು ಹೇಳಲಿಕ್ಕಿಲ್ಲ. ಅದರಲ್ಲಿ ಕಲೆಕ್ಟ್ರ್ ಪಾತ್ರ ಏನು, ಇದೆಲ್ಲ ಕೂಡ ಒಂದು ಬ್ಯೂಟಿಫುಲ್ ಅಮೆಂಡ್ಮೆಂಟ್ ತಗೊಂಡು ಬಂದಿದ್ದಾರೆ. ಇದು ನಿಜವಾಗಿ ಹೇಳಬೇಕನ್ನ ಇಸ್ಲಾಮಿಯ ಸಿಸ್ಟರ್ಸ್ ಮದರ್ಸ್ ಯಾರಿದ್ದಾರೆ ಅವರಿಗೂ ಬೆಂಬಲ ಕೊಟ್ಟಿದ್ದಾರೆ ಈ ತಿದ್ದುಪಡಿಯಲ್ಲಿ. ಅದು ಮಾತ್ರ ಇಲ್ಲದೆ ದ ಪುವರ್ ಮುಸ್ಲಿಂ ಕಮ್ಯುನಿಟಿ, ಪುವರ್ OBC ಕಮ್ಯುನಿಟಿ ಅವರಿಗೆ ಇದರಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇಷ್ಟು ದಿನ ಶಿಯಾ ಸುನ್ನಿ ಮುಸ್ಲಿಮ್ಗಿತ್ತು, ಇದರಲ್ಲಿ ಆಗಾ ಖಾನ್ ಮುಸ್ಲಿಂ, ಬೋರಾ ಮುಸ್ಲಿಂ ಇಬ್ಬರಿಗೂ ಕೂಡ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಶಿಯಾ ಸುನ್ನಿ, ಬೋರಾ, ಆಗಾ ಖಾನ್ ಎಲ್ಲರೂ ಕೂಡ ಇಂಪಾರ್ಟೆನ್ಸ್ ಇದೆ. ಅಲ್ಲಿರುವಾಗ ಇದು ಕಾನ್ಸ್ಟಿಟ್ಯೂಷನ್ ವಿರೋಧ ಇಲ್ಲ. ಯಾರೋ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಕೂಡ, ತಮಿಳ್ನಾಡಲ್ಲಿ DMK ಹೋಗಿದ್ದಾರೆ ನಿನ್ನೆ, ಎಲ್ಲ ಕೇಸಲ್ಲಿ ಕೂಡ ಡಿಸ್ಮಿಸ್ ಆಗ್ತದೆ. ಥ್ಯಾಂಕ್ ಯು ಸರ್. ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು ಸರ್. ಗ್ಯಾಸ್ ಬಗ್ಗೆ ಇವತ್ತು ನಮ್ಮ ಕಾಂಗ್ರೆಸ್ ಎಕ್ಸ್ಪರ್ಟ್ ಅವರು P. ಚಿದಂಬರಂ ಅವರು, ಕಾಂಗ್ರೆಸ್ನಲ್ಲಿರುವ ತುಂಬ ಲೀಡರ್ಸ್ ಎಲ್ಲ ಕೂಡ ಫ್ಯಾಕ್ಟ್ ಏನು ಮಾತಾಡಲ್ಲ. ಒಂದು ಗ್ಲೋಬಲ್ ಗ್ಯಾಸ್ ಪ್ರೈಸ್ ಹೈಕ್ ಇಷ್ಟು ತಿಂಗಳು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಯಾರೂ ಕೂಡ ಜನಕ್ಕದು ಕೊಟ್ಟಿಲ್ಲ. ಎಲ್ಲ ಕೂಡ ಅದು ಅಬ್ಸರ್ವ್ ಮಾಡಿದರು. ಸ್ಪೆಷಲಿ ನಾವು ನೋಡ್ತಾ ಇದ್ದೀವಿ, ಒಂದು ಲೆವೆಲ್ಗೆ ಮೇಲೆ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗೂ ಕಷ್ಟ ಆಗ್ತದೆ, ಅವ್ರಿಗೂ ಕಷ್ಟ ಆಗ್ತದೆ. ನಾವು ನೋಡಿದ್ದೀರಾ ಪೆಟ್ರೋಲಿಯಂ ಪ್ರೈಸಸ್, ಪೆಟ್ರೋಲ್, ಡೀಸೆಲ್, ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಟ್ಯಾಕ್ಸ್ ರೈಸ್ ಮಾಡುವಾಗ ಸರ್ಕಾರ ಇಂಟರ್ವ್ಯೂನ್ ಮಾಡಿ ಪ್ರೈಸ್ ರೈಸ್ ಆಗದೆ ನೋಡಿಕೊಂಡಿದೆ. ಸೊ ಗ್ಯಾಸು ನಾವೆಲ್ಲರೂ ಕೂಡ ಸರ್ಕಾರಕ್ಕೂ ಚಿಂತನೆ ಇದೆ. ಅದು ಹೊರ ದೇಶದಿಂದ ಬರುವ ಒಂದು ಐಟಮ್. ಅದು ನಮ್ಮಲ್ಲಿ ಏನು ಕೂಡ ಉತ್ಪಾದನೆ ಭಾಳ ಕಡಿಮೆ, ಯೂಸೇಜು ಭಾಳ ಜಾಸ್ತಿ ಆಗ್ತಾ ಇದೆ. ಒಂದು ಲೆವೆಲ್ಗೆ ಮೇಲೆ ಒಂದು ಆಯಿಲ್ ಮಾರ್ಕೆಟಿಂಗ್ ಕಂಪನಿ ಲಾಸಸ್ ಅಬ್ಸರ್ವ್ ಮಾಡಲಿಕ್ಕೂ ಆಗಲ್ಲ, ಅದು ನಾವು ನೋಡಿಕೊಳ್ಬೇಕು. ಅದೇ ರೀತಿಯಲ್ಲಿ ಜಾಸ್ತಿ ಕೂಡ ಜನ ಮೇಲೆ ತುಂಬಲಿಕ್ಕಾಗಲ್ಲ, ಅದು ಸರ್ಕಾರ ನೋಡಿಕೊಳ್ತಾ ಇದ್ದಾರೆ. ಇದು ಏನಿದೆ ಇದು ಟೆಂಪರರಿ ನಾನು ಭಾವಿಸಿಕೊಳ್ತಾ ಇದ್ದೀನಿ. ಖಂಡಿತವಾಗಿ ಮೋದಿ ಸರ್ಕಾರ ತಾವೆಲ್ಲ ಕಡೆಯಲ್ಲಿ ಕೂಡ ನೋಡಿದ್ದೀರಾ, ನಾವು ಬಂದ ಮೇಲೆಯೇ ಗ್ಯಾಸ್ ಯೂಸೇಜ್ ಜಾಸ್ತಿ ಆಗ್ತಾಯಿದೆ. ಇವತ್ತು ಕಾಂಗ್ರೆಸ್ ಅವರು ಎಷ್ಟೋ ಹೇಳ್ತಾರೆ, ಇದು ಹೇಳಲ್ಲ. 2014ನಲ್ಲಿ ಇಂಡಿಯಾದಲ್ಲಿ ಎಷ್ಟು ಜನ ಕೈನಲ್ಲಿ ಗ್ಯಾಸ್ ಸಿಲಿಂಡರ್ ಇತ್ತು? ವೆರು 64%, 64%ನಲ್ಲಿ ಕೈದು ಮಾತ್ರ ಗ್ಯಾಸ್ ಸಿಲಿಂಡರ್. ಇವತ್ತು 100%, 99.99, 100%. ಗ್ಯಾಸ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ, ಇಂಪೋರ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ, ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಸೊ ಖಂಡಿತವಾಗಿ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸರ್ಕಾರ ಜೊತೆಗೆ ಇರೋಣ. ಹರ್ದೀಪ್ ಪುರಿ ಅವರು ವರ್ಲ್ಡ್ ಲೆವೆಲ್ದಲ್ಲಿ ನಾವು ನೋಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದಾರೆ. ಹೊಸ ಯಾವ ಜಾಗದಲ್ಲಿ ಗ್ಯಾಸ್ ಸಿಗ್ತದೋ ಅಲ್ಲೆಲ್ಲ ಹುಡುಕ್ತಾ ಇದ್ದಾರೆ. ಸೊ ಇದು ಏನು ಟೆಂಪ್ರರಿ ಒಂದು ಪೈನ್ ಯಾರೋ ಅಂದ್ಕೊಂಡಿದ್ದಾರನ್ನ ಕೂಡ ಇದು ಟೆಂಪ್ರರಿ ಆಗಿ ಮಾತ್ರ ಇರ್ತದೆ, ನನಗೊಂದು ನಂಬಿಕೆ ಇದೆ. ಕರ್ನಾಟಕದಲ್ಲಿ ಒಂದು ಸರ್ಕಾರ, ನಾನು ಕರ್ನಾಟಕಕ್ಕೆ ಔಟ್ಸೈಡ್ರಿಂದ ನೋಡ್ತಾ ಇದ್ದೀನಿ. ಒಂದು ಸರ್ಕಾರದಲ್ಲಿ ಇರುವ ಒಂದು ದೊಡ್ಡ ಒಂದು ಮನುಷ್ಯ, ಅದು ಯಾರೋ ಇರ್ಬೋದು, ಸಮ್ ಪವರ್ಫುಲ್ ಪರ್ಸನ್ ಇನ್ಸೈಡ್ ದ ಗೌರ್ಮೆಂಟ್, CD, ಹನಿ ಟ್ರ್ಯಾಪು ಇದೆಲ್ಲ ಕೂಡ ಪೇಪರ್ದಲ್ಲಿ ಓದಿಕೊಂಡು ಬರ್ತಾ ಇದ್ದೀವಿ. ಕರ್ನಾಟಕ ಹ್ಯಾಸ್ ಗಾಟ್ ಅ ವೆರಿ ರಿಚ್ ಕಲ್ಚರ್. ಕರ್ನಾಟಕ ಜನ ಕೂಡ ಆ ಥರ ಒಂದು ಜನರು ಕೂಡ. ಸೊ ಎಷ್ಟು ಜನ ವಿರೋಧ ಸರ್ಕಾರದಲ್ಲಿ ಆಗ್ತಾ ಇದೆ. ಆ ಸರ್ಕಾರದಲ್ಲಿರುವ ಮನುಷ್ಯರು ಪವರ್ ಉಳಿಸಬೇಕು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇಡೀ ದೇಶ ನೋಡ್ತಾ ಇದೆ. ಸೊ ಖಂಡಿತವಾಗಿ ನನಗೆ ನಂಬಿಕೆ ಇದೆ, ಇವತ್ತು ನಮ್ಮ BJP ಶುರು ಮಾಡಿರುವ ಜನ ಆಕ್ರೋಶ ಯಾತ್ರೆ ಅದು ಎಲ್ಲ ಜನ ಕೂಡ ಒಟ್ಟು ಸೇರಿಸಿ, ಎಲೆಕ್ಷನ್ ಈಗಾಗ ಇಲ್ಲ ಕರ್ನಾಟಕದಲ್ಲಿ, 2028 ಎಲೆಕ್ಷನ್ನಲ್ಲಿ ತುಂಬ ಸಮಯ ಇದೆ. ಬಟ್ ಈ ಸರ್ಕಾರ ಇತ್ತೀಚೆಗೆ ಲೇಮ್ ಡಕ್ ಗೌರ್ಮೆಂಟನ್ನು ಹೇಳ್ತಾರೆ, ಅದಾವುದು ಜನಕ್ಕೆ ಪ್ರೀತಿ ಇಲ್ಲ, ಪವರ್ ಕೈನಲ್ಲಿದೆ, ಕೂತಿರ್ತಾರೆ, ಆ ಥರ ಈ ಸರ್ಕಾರ ಇದೆ. ಸೊ ಖಂಡಿತವಾಗಿ ಈ ಆಕ್ರೋಶ ಯಾತ್ರೆ ಏನು ನಮ್ಮ BJP ಅವರು ಶುರು ಮಾಡಿದ್ದಾರೆ, ಸಕ್ಸಸ್ಸಿನ ಒಂದು ಮಾತು ನಾನು ಹೇಳಲ್ಲ, ಯಾಕೆಂದರೆ ಪಾಲಿಟಿಕ್ಸ್ನಲ್ಲಿ ಸಕ್ಸಸ್ನ ಒಂದು ವಾರ್ತೆ ಇಲ್ಲ. ಜನ ಎಲ್ಲರೂ ಕೂಡ ಪ್ರೀತಿ ಕೊಟ್ಟು BJP ಜೊತೆಗೆ ಸೇರಿಕೊಂಡು ಕಾಂಗ್ರೆಸ್ ಕರ್ನಾಟಕ ಅಲ್ಲಿರೋದು ತೆಗಿಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಹಾಗೂ ಜನ ಸಪೋರ್ಟ್ ಮಾಡ್ತಾರೆ, ನಂಬಿಕೆ. ಸರ್, ಬಟ್ ಸೇಮ್ ಟೈಮ್ ಈಗ ಇದರದ್ದು ಗ್ಯಾಸ್ ದರ ಏರಿಕೆ ಆಗಿರೋದು